ಕ್ರಿಕೆಟ್ ಆಡಬೇಕಾದ್ರೆ ಅದು ಗಲ್ಲಿ ಕ್ರಿಕೆಟಲ್ಲಿ ಒಂದಿಷ್ಟು ಜಗಳ ಆಡೋದು ಸಾಮಾನ್ಯ. ಬಟ್ ಜಗಳ ಯಾವ ಮಟ್ಟಕ್ಕೆ, ಕಲ್ತುರಾಟ ಮಾಡೋದು ತಲವಾರು ಹಿಡ್ಕೊಳ್ಳೋ ಮಟ್ಟಕ್ಕೆ ಪೊಲೀಸರು ಎದುರೇನೆ ಅಂಥದ್ದೇ ಘಟನೆ ಬೆಳಗಾವಿಯಲ್ಲಿ ಆಗಿದೆ. ಮುಂದೇನಾಯ್ತು ನೋಡಿ. ಮಕ್ಕಳ ಕ್ರಿಕೆಟ್ ಆಟ, ಎರಡು ಸಮುದಾಯಗಳ ಕಾದಾಟ, ಗೆದ್ದವರು ಸೋತವರ ನಡುವೆ ಭೀಕರ ಹೊಡೆದಾಟ, ನಡು ರಸ್ತೆಯಲ್ಲಿ ತಲವಾರ್ ಝಳಪಿಸಿ ಪ್ರದರ್ಶನ. ಮಕ್ಕಳ ಕ್ರಿಕೆಟ್ ಆಟದಿಂದ ಶುರುವಾದ ಜಗಳ ಎರಡು ಸಮುದಾಯಗಳ ನಡುವೆ ಹೊಡೆದಾಟ ನಡೆದಿದೆ. ಕ್ರಿಕೆಟ್ ಜಗಳ ವಿಕೋಪಕ್ಕೋಗಿ ಎರಡು ಗುಂಪುಗಳ ನಡುವೆ ಘರ್ಷಣೆಯೇ ನಡೆದಿರುವ ಘಟನೆ ಬೆಳಗಾವಿ ನಗರದ ಆಳ್ವಾನ್ ಗಲ್ಲಿಯಲ್ಲಿ ನಡೆದಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಹಿಂದೂ ಸಮುದಾಯದ ಮನೆಗಳ ಮೇಲೆ ಕಲ್ಲು ತೂರಿ ತಲವಾರನ್ನ ಪ್ರದರ್ಶನ ಮಾಡಲಾಗಿದೆ. ಬೆಳಗಾವಿಯ ಆಳ್ವಾನ್ ಆದರ್ಶ ಮರಾಠ ವಿದ್ಯಾಮಂದಿರದ ಶಾಲೆಯಲ್ಲಿ ಗ್ರೌಂಡ್ನಲ್ಲಿ ನಿನ್ನೆ ಸಂಜೆ ಬಾಲಕರು ಕ್ರಿಕೆಟ್ ಆಡಿದ್ರು. ನಂತರ ಗೆದ್ದ ತಂಡದ ಮೇಲೆ ಮತ್ತೊಂದು ತಂಡದಿಂದ ಹಲ್ಲೆ ನಡೆದಿತ್ತು. ಅದು ಘರ್ಷಣೆಯ ರೂಪವನ್ನು ಪಡೆದು ಸಂಜೆ 6 ಗಂಟೆಗೆ ಒಂದು ಯುವಕರ ಗುಂಪು ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿತ್ತು. ಆಗ ಕಲ್ಲು ತೂರದಂತೆ ಆ ಗಲ್ಲಿಯ ನಿವಾಸಿಗಳು ಎಚ್ಚರಿಕೆ ಕೊಟ್ಟಿದ್ರು. 15 ನಿಮಿಷ ಕಳೆದ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಸ್ಥಳಕ್ಕಾಗಮಿಸಿದಾಗ ಯುವಕರ ಗುಂಪೊಂದು ತಲವಾರನ್ನ ಎಸೆದು ಅಲ್ಲಿಂದ ಕಾಲ್ಕಿತ್ತಿದೆ. ಮಕ್ಕಳು ಕ್ರಿಕೆಟ್ ಆಡುವ ವಿಚಾರದಲ್ಲಿ ಗಲಾಟೆ ಆರಂಭಗೊಂಡು ಮತ್ತು ಹಿರಿಯರು ಸೇರಿ ಎರಡು ಕೋಮಿನ ಯುವಕರು ಮಾರಾಮಾರಿ ಮಾಡೋದ್ರ ಜೊತೆಗೆ ಕಲ್ಲು ತೂರಾಟ ಮತ್ತು ಒಂದಿಷ್ಟು ತಲವಾರುಗಳು ಜಲ್ಪಿಸು ಅಂತ ಹೇಳಿ ಸುದ್ದಿಯಾಗಿ ಭಾಳಷ್ಟು ದ್ವೇಷಮಯ ಆಗಿರುವಂಥದ್ದು ಬೆಳಗಾವಿಯ ಶಾಪುರದ ಅಳವನಗಲ್ಲಿ. ಇದರ ಡಿಟೇಲ್ ಮಾಹಿತಿಯನ್ನು ಕೊಡ್ತೀನಿ, ಯಾವ ಥರ ಘಟನೆ ಆಯಿತು ಅನ್ನೋದನ್ನ ನೋಡೋಣ ಬನ್ನಿ. ಕಲ್ಲು ತೂರಾಟ, ಮನೆಯಿಂದ ಓಡಿ ಬಂದ ಜನ, ಪೊಲೀಸರ ಸಮ್ಮುಖದಲ್ಲಿಯೇ ತಲವಾರ್ ಎಸೆತ. ಆಳ್ವಾನ್ ಗಲ್ಲಿಯಲ್ಲಿ ಘರ್ಷಣೆಯ ವೇಳೆ ಜನ ಬೆಚ್ಚಿ ಬಿದ್ದು ಮನೆಯಿಂದ ಹೊರಗೆ ಬಂದಿರುವ ಮೊಬೈಲ್ ವಿಡಿಯೋ ಬಹಿರಂಗಗೊಂಡಿದೆ. ಒಂದು ಕೋಮಿನಿಂದ ಸಂಜೆ ಏಕಾಏಕಿ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ, ತಲವಾರ್ ಪ್ರದರ್ಶನವಾಗಿದ್ದು, ಮನೆಗಳಿಗೆ ವಾಹನಗಳಿಗೆ ಕಲ್ಲು ಬೀಳ್ತಿದ್ದಂತೆ ಮನೆಯಿಂದ ಹೊರಗೆ ಜನ ಓಡಿ ಬಂದಿದ್ದಾರೆ. ದಿಕ್ಕು ತೋಚದೆ ಭಯದಿಂದ ಚಲ್ಲಾಪಿಲ್ಲಿಯಾಗಿದ್ದಾರೆ. ಕಲ್ಲು ತೂರಾಟ, ತಲವಾರ್ ಪ್ರದರ್ಶನ ಮಾಡಿ ಅಟ್ಟಹಾಸ ಮೆರೆದ ಗುಂಪಿನ ದುಷ್ಕೃತ್ಯ ವಿಡಿಯೋದಲ್ಲಿ ಸೆರೆ ಸಿಕ್ಕಿದೆ. ಸಿಸಿಟಿವಿಯಲ್ಲಿ ಕಲ್ಲು ತಲವಾರ್ ಎಸೆಯುವ ದೃಶ್ಯ ಸೆರೆಯಾಗಿದೆ. ಪೊಲೀಸರ ಸಮ್ಮುಖದಲ್ಲಿಯೇ ತಲವಾರ್ ಎಸೆಯಲಾಗಿದೆ. ಮಹಿಳಾ ಪೊಲೀಸ್ ಅಧಿಕಾರಿಗಳಿಗೆ ತಲವಾರ್ ತಮ್ಮತ್ತ ಎಸೆದಿರೋದನ್ನ ಮಹಿಳೆ ತೋರಿಸಿದ್ದಾಳೆ. ಲಾಠಿಯನ್ನು ಹಿಡಿದು ಬಂದ ಇಬ್ಬರು ಪೊಲೀಸರು ಸಹ ಗಲಾಟೆಯಲ್ಲಿ ಸಿಲುಕಿ ಪರದಾಡಿದ್ದಾರೆ. ಕಲ್ಲು ತೂರಾಟ ನಿಯಂತ್ರಿಸಲಿಕ್ಕಾಗದೆ ಪೊಲೀಸರು ಕೂಡ ಅಸಹಾಯಕರಾಗಿದ್ರು. ಕ್ರಿಕೆಟ್ ಆದಲದ ಗಲಾಟೆ ಏನಿದೆ, ಬಂದು ಮಕ್ಕಳು ಮನೆಯಲ್ಲಿ ಹೇಳ್ತಾ ಇದ್ದಂತೆ ಹಿರಿಯರು ಏನಂತಾರೆ ಕೋಪಗೊಳ್ತಾರೆ. ಕೋಪಗೊಂಡು ಏನಂತಾರೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗತ್ತೆ, ಕಲ್ಲು ತೂರಾಟ ಆಗತ್ತೆ, ಮಾರಾಮಾರಿ ಆಗತ್ತೆ. ಜೊತೆಗೆ ಏನಂತಂದ್ರೆ ಕತ್ತಿ ಗುರಾಣಿಗಳನ್ನು ಕೂಡ ಜಳಿಸುತ್ತೆ. ಇಷ್ಟಾಗೋದಿಲ್ಲ ಏನಂತಾರೆ ಶಾಪುರದ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಬಂದಾದ್ಮೇಲೆ ಒಂದಿಷ್ಟು 20 ರಿಂದ 30 ಜನರ ಮೇಲೆ ಗಾಯ ಆಗುತ್ತೆ. ಆದರೆ 8 ಜನರಿಗೆ ಮಾತ್ರ ಹಾಸ್ಪಿಟಲ್ಗೆ ತೋರಿಸಲಾಗಿದೆ. ಜೊತೆಗೆ ಏನಂದ್ರೆ ಈ ಒಂದು ಸಂಬಂಧದಲ್ಲಿ 10 ಜನರನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಮತ್ತು ಇನ್ನೂ ಕೂಡ ಬಂಧಿತರ ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇರುವಂಥದ್ದು. ಈಗಲೂ ಕೂಡ ಬೆಳಗಾವಿಯ ಏನು ಇದು ಶಾಪುರದ ಅಳವನಗಲ್ಲಿ ಇದೆ, ಇದು ಬುದು ಮುಚ್ಚಿದ ಕೆಂಡ ಅಂತ ಹೇಳೋದು. ಒಂದು ಕಡೆ ಸಂಧಾನ ಸಭೆಗಳು, ಒಂದಿಷ್ಟು ಶಾಂತಿ ಸಭೆಗಳು ಕೂಡ ಬೆಳಗಾವಿ ಪೊಲೀಸ್ ಕಮಿಷನರ್ ಆದಂಥ ಯಡಾ ಮಾರ್ಟಿನ್ ಮಾಡ್ತಾ ಇದ್ದಾರೆ. ಎಲ್ಲಕ್ಕೂ ಏನಂತಾರೆ ಸಂಜೆ ಒಳಗೆ ಎಲ್ಲ ತಿಳಿಯಾಗತ್ತೆ ಅಂತೇಳಿ ಕೂಡ ಹೇಳಿದ್ದಾರೆ. ಈಗಾಗಲೇ ಈ ಸಂಬಂಧಪಟ್ಟಂತೆ CCTVಗಳಿರ್ಬೋದು, ಬೇರೆ ಏನಂತಾರೆ ಮಾಹಿತಿಯನ್ನು ಆಧರಿಸಿ ಒಂದು 10 ಜನರ ಆಶಕ್ಕೆ ತಗೊಂಡ್ರೆ ಇನ್ನೂ ಭಾಳಷ್ಟು ಈ ವಿಚಾರದಲ್ಲಿ ಕೆಲಸ ಆಗಬೇಕಾಗಿದೆ ಅಂತೇಳಿ ಕೂಡ ಯಡಾ ಮಾರ್ಟಿನ್ ತಿಳಿಸುವಂಥದ್ದು. ಇನ್ನು ಕಲ್ಲು ತೂರಾಟದಲ್ಲಿ ಓರ್ವ ಪೊಲೀಸ್ ಪೇದೆ ಸೇರಿ 8 ಜನರಿಗೆ ಗಾಯವಾಗಿದ್ದು, ಅವರನ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇವರೆಲ್ಲ ಚಿಕಿತ್ಸೆ ಪಡೆದು ರಾತ್ರಿಯೇ ಡಿಸ್ಚಾರ್ಜ್ ಆಗಿದ್ದಾರೆ. ಸಂಜೆ 7 ಗಂಟೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ದಾರೆ. ನಂತರ ರಾತ್ರಿ 7:30ಕ್ಕೆ ಶಹಾಪುರ ಪೊಲೀಸ್ ಠಾಣೆಯ ಬಳಿ ಜನ ಜಮಾವಣೆಯಾಗಿದ್ದಾರೆ. ಹಿಂದೂ ಮುಖಂಡರು, ಮಹಾನಗರ ಪಾಲಿಕೆಯ ಸದಸ್ಯರು ಭೇಟಿ ಕೊಟ್ಟಿದ್ದಾರೆ. ರಾತ್ರಿ 8 ಗಂಟೆಗೆ ನಗರ ಪೊಲೀಸ್ ಆಯುಕ್ತ ಮಾರ್ಟಿನ್ ಶಹಾಪುರ ಠಾಣೆಗೆ ಭೇಟಿ ಕೊಟ್ಟು ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ರಾತ್ರಿ 10 ಗಂಟೆಯ ಹೊತ್ತಿಗೆ ನಗರದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನಗರದ ತುಂಬೆಲ್ಲ ರೌಂಡ್ಸ್, ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ನಿಗಾ ಇಡಲಿಕ್ಕೆ ತಿಳಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗೃತಾ ಕ್ರಮವಾಗಿ 3 KSRP ತುಕಡಿ, 3 ಜನ CPI ಅನ್ನ ನಿಯೋಜನೆ ಮಾಡಲಾಗಿದೆ. ಗ್ರೌಂಡ್ ಅಲ್ಲಿ ಎರಡು ಟೀಮ್ಸ್ ಅವರು ಕ್ರಿಕೆಟ್ ಆಡಿದ್ದಾರೆ. ಕ್ರಿಕೆಟ್ ಆಡುವಾಗ ಸ್ವಲ್ಪ ಬಾಲ್ ವಿಚಾರ ಬಗ್ಗೆ ಸ್ವಲ್ಪ ಜಗಳ ಆಗಿದೆ, ಮತ್ತೆ ಸ್ವಲ್ಪ ಸಣ್ಣ ಗಲಾಟೆ ಕೂಡ ಗ್ರೌಂಡ್ ಅಲ್ಲಿ ಆಗಿತ್ತು. ಒಬ್ರಿಗೆ ಸ್ವಲ್ಪ ಕಾಯಿಂದ ಮತ್ತೆ ಸ್ವಲ್ಪ ಕಲ್ಲುವಿಂದ ಹೊಡೆದಿದ್ದಾರೆ. ಸೊ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಟೀಮ್ ಕೂಡ ಸ್ಪಾಟ್ಗೆ ರೀಚ್ ಆಗಿದ್ರೆ ಕೆಲವರು ಸಸ್ಪೆಕ್ಟ್ಸ್ಗಳು ನಾವು ಪಿಕಪ್ ಮಾಡಿದ್ವಿ. ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಇಂದ ಮತ್ತೆ ಐ ವಿಟ್ನೆಸಸ್ ಹೇಳಿಕೆಯಿಂದ ನಾವು ಅರೆಸ್ಟ್ ಮಾಡಿದ್ವಿ. ಬಂದೋಬಸ್ತ್ ಈಗ ಏನು ನಡೀತಾ ಇದೆ, ಬರೀ ಆ ಏರಿಯಾದಲ್ಲಿ ಅಲ್ಲ, ಫುಲ್ ಸಿಟಿನಲ್ಲಿ ಕೂಡ ಎಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇದ್ದಾವೆ ನಾವು ಬಂದೋಬಸ್ತ್ ಹಾಕಿದ್ವಿ. ಗುಂಪು ಘರ್ಷಣೆಯ ಸಂಬಂಧ ಶಹಾಪುರ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. 2 ಸಮುದಾಯದ ಯುವಕರ ಮೇಲೆ ಕೇಸನ್ನ ಜಡಿದಿದ್ದು, ತಲವಾರ್ ಪ್ರದರ್ಶನ, ಕಲ್ಲು ತೂರಾಟದ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ.
ಸಿಸಿಟಿವಿಯನ್ನು ಆಧರಿಸಿ ಎರಡು ಗುಂಪುಗಳಿಂದ 10 ಜನ ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ತಲವಾರ್ ಎಸೆದವರನ್ನ ಬಂಧಿಸಲಾಗಿದ್ದು ಸದ್ಯ ಆಳ್ವಾನ್ ಗಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಪೊಲೀಸರು ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಪಬ್ಲಿಕ್ ಟಿವಿ, ಬೆಳಗಾವಿ.